ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ನಲ್ಲಿ ಒಂದು ಗೋಲ್ಡ್ ಪಾಪುಗೆ ಅಂತ ಹೇಳಿ ಒಂದು ಗೋಲ್ಡ್ ತಾಯ್ತ ತೊಗೊಂಡು ಬಂದಿದ್ವಿ. ಮತ್ತು ಅದ್ರ ಜೊತೆಗೆ ಮದುವೆಗೆ ಹೋಗ್ತಾಯಿದ್ವಿ. ಅದನ್ನೆಲ್ಲ ಒಂದು ಬ್ಲಾಗಾಗಿ ಶೇರ್ ಮಾಡೋಣ ಅಂತ ಅಂದ್ಕೊಂಡೆ. ಯಾವ ಸ್ಯಾರಿ ಹಾಕಿದೆ, ಜ್ಯುವೆಲ್ರೀಸ್ ಮತ್ತು ಪಾಪುಗೆ ತೊಗೊಂಡು ಬಂದದ್ದು ಚೈನ್, ಹಾಗೆ ಡೈಲಿ ವ್ಲಾಗ್ನ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಹೇಳಿ ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಸೊ ಯಾರಾದರೂ ಹೊಸ್ದಾಗಿ ನನ್ನ ವೀಡಿಯೋನ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಯೂಟ್ಯೂಬ್ ಚಾನಲ್ ಖುಷಿ ವ್ಲಾಗ್ಸ್. ಸೊ ಮದುವೆಗೆ ಹೋಗಬೇಕಿತ್ತು, ಅದರಿಂದ ಈ ಸ್ಯಾರಿನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡೆ. ಸೊ ಇದು ಗ್ರೀನ್ ಸಿಲ್ಕ್ ಸ್ಯಾರಿ, ಇದು ಪ್ಯೂರ್ ಸಿಲ್ಕ್. ಆ್ಯಂಡ್ ಅದ್ರ ಜೊತೆಗೆ ಇದು ಪಿಂಕ್ ಕಲರ್ ಬ್ಲೌಸ್ ಇದೆ, ಕಾಂಟ್ರಾಸ್ಟ್ ಕಲರ್ನಲ್ಲಿ. ಸೊ ಇದಕ್ಕೆ ಈ ಥರ ವರ್ಕ್ ಬಂದಿದೆ. ಇದು ಆ್ಯಕ್ಚುಲಿ ಎಂಗೇಜ್ಮೆಂಟ್ ಸ್ಯಾರಿ. ತುಂಬ ದಿನ ಆಗಿತ್ತು ಉಟ್ಟು, ಆಲ್ಮೋಸ್ಟ್ ಒಂದು 2 ಇಯರ್ಸ್ ಆಗಿತ್ತು. ಅದರಿಂದ ಇವತ್ತು ಇದನ್ನು ಹಾಕೋಣ ಅಂತ ಹೇಳಿ ಹಾಕ್ತಾಯಿದ್ದೀನಿ. ಆ್ಯಂಡ್ ಇದು ತುಂಬ ಸಾಫ್ಟ್ ಇದೆ, ಲೈಕ್ ಒಂಥರ ಬಟರ್ ಸಾಫ್ಟ್ ಥರ. ಒಂದು ಸ್ವಲ್ಪನೂ ಹರಡ್ಕೊಳ್ಳೋದಾಗಲಿ ಈ ರೀತಿ ಆಗೋದಿಲ್ಲ. ನೀಟಾಗಿ ಮ್ಯಾನೇಜ್ ಮಾಡ್ಬೋದು, ಅದೊಂದು ಒಳ್ಳೆಯ ವಿಷಯ. ಸೊ ಪಾಪುನೆಲ್ಲ ಎತ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಈ ಸ್ಯಾರಿ ಹಾಕಿದ್ರೆ ಅಂತ ಇದು ತಗೊಂಡೆ. ಸೊ ಇದು ಹ್ಯಾಂಡ್ ವರ್ಕ್ ಇದೆ ಈ ಬ್ಲೌಸ್ ಮೇಲೆ. ಇದಕ್ಕೆ ಜ್ಯುವೆಲ್ರೀಸ್, ಇಯರಿಂಗ್ಸ್ ಎಲ್ಲ ಸೆಲೆಕ್ಟ್ ಮಾಡ್ಕೊಳ್ಬೇಕು. ಈ ರೀತಿ ಫ್ಲವರ್ ವರ್ಕ್ ಬಂದು ಲಾಸ್ಟ್ನಲ್ಲಿ ಸ್ಲೀವ್ ಏನಿದೆ ಅದರಲ್ಲಿ ಒಂದು ಸ್ಟೋನ್ ಲೇಸ್ ಜೊತೆಗೆ ಒಂದು ಹ್ಯಾಂಡ್ ಎಂಬ್ರಾಯ್ಡ್ರಿನಲ್ಲಿ ಒಂದು ಲೈನ್ ಕೊಟ್ಟಿದ್ದಾರೆ. ಸೊ ಸಿಂಪಲ್ಲಾಗಿ ಚೆನ್ನಾಗಿದೆ ಸ್ಯಾರಿ. ನಾನು ಇದನ್ನು ಯಾವಾಗಾದರೂ ಪೂರ್ತಿ ಕಂಪ್ಲೀಟಾಗಿ ಸ್ಯಾರಿ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ. ಬಿಕಾಸ್ ಇವಾಗ ನಾನು ರೆಡಿ ಆದಮೇಲೆ ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಅಷ್ಟಾಗಿ ಆಗೋದಿಲ್ಲ. ಅದರಿಂದ ಸೆಲ್ಫಿ ವೀಡಿಯೋನಲ್ಲಿ ಎಷ್ಟಾಗುತ್ತೆ ಅಷ್ಟನ್ನು ಮಾತ್ರ ತೋರಿಸ್ತೀನಿ. ಇದಕ್ಕೆ ಒಂದು ಸ್ಟೋನ್ ಈ ರೀತಿ ಇದೆಯಲ್ಲ, ಇದಕ್ಕೆ ಏನಂದರೆ ಪರ್ಲ್ ಜ್ಯುವೆಲ್ರಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಸೊ ಪೂರ್ತಿ ಗೋಲ್ಡ್ ಹಾಕೋದ್ರಿಂದ ಅಷ್ಟು ಚೆನ್ನಾಗಿರೋದಿಲ್ಲ. ಸೊ ಪರ್ಲ್ ಜ್ಯುವೆಲ್ರಿ ಹಾಕೋಣ, ನಾನು ಮೊನ್ನೆ ಒಂದು ಮದುವೆನಲ್ಲಿ ಹಾಕಿದ್ನಲ್ಲ ಅದು ಹಾಕೋಣ ಅಂತ ಅಂದ್ಕೊಂಡೆ. ಇದು ಬಾರ್ಡರ್ ಯಾವ ರೀತಿ ಇದೆ ಅಂದರೆ ಪಿಂಕ್ ಬಂದಿಲ್ಲ, ಗೋಲ್ಡ್ ಬಾರ್ಡರ್ ಬಂದು ಲಾಸ್ಟ್ನಲ್ಲಿ ಒಂದು ಲೈನ್ ಮಾತ್ರ ಪಿಂಕ್ ಕಲರ್ ಬಂದಿದೆ. ಆ್ಯಂಡ್ ಪಲ್ಲು ಮಾತ್ರ ಒಂದು ಪಿಂಕ್ ಬಂದಿದೆ. ಸ್ಯಾರಿ ಮೇಲೆ ಈ ರೀತಿ ಡಿಸೈನ್ ಬಂದಿದೆ ಪಿಂಕ್ ಮತ್ತು ಗೋಲ್ಡ್ ಕಲರ್ನಲ್ಲಿ. ಪೂರ್ತಿ ಗ್ರೀನ್ ಇದೆ ಶೇಡ್. ನಾನು ಉಟ್ಕೊಂಡಾಗ ತೋರಿಸ್ತೀನಿ ನಿಮಗೆ ಸೆಲ್ಫಿ ವಿಡಿಯೋನಲ್ಲಿ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ. ಇದು ಪ್ಲೀಟ್ ಮಾಡೋದಕ್ಕಿಂತ ಸಿಂಗಲ್ ಪ್ಲೇಟ್ ಮಾಡಿ ಉಟ್ಕೊಳ್ಳೋದಕ್ಕೂ ತುಂಬ ಚೆನ್ನಾಗಿದೆ. ಬಿಕಾಸ್ ನಾನು ಹೇಳಿದ್ನಲ್ಲ ಸ್ಪ್ರೆಡ್ ಆಗೋದಿಲ್ಲ ಅಂತ ಹೇಳಿ. ಸೊ ಅದಕ್ಕೆ ಈ 2 ಸೈಡ್ ಬ್ಯಾಂಗಲ್ಸ್ ಹಾಕಿ, ಹಸಿರು ಗ್ಲಾಸ್ ಬ್ಯಾಂಗಲ್ಸ್ ಬರ್ತಲ್ಲ, ಗಾಜಿನ ಬಳೆಗಳು ಅದಿದ್ವು. ಸೊ ಇವನು ಕೂಡ ಹಾಕಿರಲಿಲ್ವಲ್ಲ, ಸೀಮಂತದಲ್ಲಿ ಗಿಫ್ಟ್ ಮಾಡ್ತಾರಲ್ಲ ಸ್ಯಾರಿ ಮತ್ತು ಬಳೆಗಳನ್ನೆಲ್ಲ, ಅವೆಲ್ಲ ತುಂಬ ಬ್ಯಾಂಗಲ್ಸ್ ಇದ್ದಾವೆ, ಗ್ರೀನ್ ಬ್ಯಾಂಗಲ್ಸ್. ಸೊ ಹಾಕಿರಲಿಲ್ಲ ಅಂತ ಹೇಳಿ ಅದರಲ್ಲೇ ಬಳೆಗಳನ್ನ ಎತ್ಕೊಂಡೆ. ಆ್ಯಂಡ್ ಇದು ಈ ಚೈನ್ ಹಾಕೋಣ ಅಂತ ಅಂದ್ಕೊಂಡಿದ್ದೀನಿ. ಇದು ಪರ್ಲ್ ನಾನು ನಿಮ್ಗೆ ತೋರಿಸಿದ್ನಲ್ಲ ಪ್ರೀವಿಯಸ್ ವ್ಲಾಗ್ನಲ್ಲಿ, ಅದೇ. ಸೊ ಪೂರ್ತಿ ಡೀಟೇಲಾಗಿ ಏನು ತೋರಿಸ್ತಾ ಇಲ್ಲ, ಜಸ್ಟ್ ಒಂದೊಂದು ಕ್ಲಿಪ್ಪಿಂಗ್ ಆ್ಯಡ್ ಮಾಡ್ತಾಯಿದ್ದೀನಿ ಯಾವ ರೀತಿ ಇದೆ ಅಂತ ಹೇಳಿ. ನಾನು ಇದನ್ನು ಆ್ಯಕ್ಚುಲಿ ಏನಂದರೆ ಪ್ಲೀಟಿಂಗ್ ಏನು ಮಾಡ್ತಿಲ್ಲ. ಹಂಗೇನಾದರೂ ಮಾಡಿದರೆ ಅದನ್ನು ಶೇರ್ ಮಾಡ್ತಿದ್ದೆ. ಸಾಫ್ಟ್ ಇದೆ ಸ್ಯಾರಿ, ಅದರಿಂದ ಸಿಂಗಲ್ ಪ್ಲೀಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಿಂಗಲ್ ಪ್ಲೀಟ್ ಮಾಡಿದ್ರೆ ಏನಾಗುತ್ತೆ ಅಂದರೆ ಪಾಪುನ ಎತ್ಕೊಂಡೇ ಇರಬೇಕಲ್ಲ, ಸೊ ಮ್ಯಾನೇಜ್ ಮಾಡೋದಕ್ಕಾಗಲ್ಲ ಅಂತ ಹೇಳಿ ನಾರ್ಮಲ್ ಪಿನ್ಸ್ ಮಾಡಿ ಉಟ್ಕೊಳ್ತಾ ಇದ್ದೀನಿ. ಇದ್ರದ್ದು ಒಂದು ಟ್ಯಾಸಲ್ಸ್ ಹಿಂದೆ ಮಣಿ ಥರ ಹಾಕಿದ್ರು ಅವರು, ಟ್ಯಾಸಲ್ಸ್ಗಳನ್ನ ಹಿಂದೆ ದಾರದ ಜೊತೆಗೆ ಹಾಕ್ತಾರಲ್ಲ, ಅದು ಒಂದೇನಾಯ್ತಂದರೆ ಇವಾಗ ನಾನು ಎತ್ಕೊಳ್ಬೇಕಾದ್ರೆ ಜಸ್ಟ್ ಒಂದು ಸ್ವಲ್ಪ ಉದುರೋಯ್ತದು. ಸೊ ಅದನ್ನು ಸ್ವಲ್ಪ ಅಟ್ಯಾಚ್ ಮಾಡಿಕೊಂಡು ಹಾಕ್ಕೊಳ್ಬೇಕು. ಅದನ್ನ ಮಣಿ ಏನಿರುತ್ತೆ ಅದನ್ನು ಜಸ್ಟ್ ನೀಡಲ್ ಜೊತೆಗೆ ದಾರ ಏರಿಸಿ ಹಾಕಿದ್ರೆ ಆಗುತ್ತೆ, ಮಾಡ್ಕೊಳ್ಬೋದು. ಆ್ಯಂಡ್ ಸ್ಯಾರಿ ಇದು ಹಾಗೆ ಇದನ್ನು ಎತ್ತಿಟ್ಬಿಡೋಣ ಅಂತ ತಗೊಂಡೆ. ಇದು ನಾನು ಪ್ರೀವಿಯಸ್ ವ್ಲಾಗ್ನಲ್ಲಿ ಹಾಕಿದ್ನಲ್ಲ ರೆಡ್ ಸ್ಯಾರಿ ಮದುವೆಗೆ, ಅದು ಹೊರಗಡೆನೇ ಇತ್ತು. ಸೊ ಫೋಲ್ಡ್ ಮಾಡಿ ಅದನ್ನು ಕೂಡ ಎತ್ತಿಡೋಣ ಅಂತ ಎತ್ತಿಡ್ತಾ ಇದ್ದೀನಿ. ಬಿಕಾಸ್ ಅಲ್ಲೇ ಬಿಟ್ಟರೆ ಅಲ್ಲೇ ಬೀಳುತ್ತೆ, ಪಾಪುನ ನೋಡ್ಕೊಳ್ಳೋ ಇದರಲ್ಲಿ ಎತ್ತಿಡೋದಿಲ್ಲ ನಾನು. ಸೊ ಹೇಗೂ ಬಟ್ಟೆಗಳನ್ನೆಲ್ಲ ಎತ್ತಿಟ್ಕೊಳ್ತಿದ್ನಲ್ಲ, ಇದನ್ನು ಒಂದನ್ನು ಎತ್ತಿಟ್ಬಿಡೋಣ ಅಂತ ಹೇಳಿ ಎತ್ತಿಡ್ತೀನಿ. ನಾನು ಸ್ಯಾರೀಸ್ನೆಲ್ಲ ಹ್ಯಾಂಗರ್ಗೆ ಈ ರೀತಿ ಹಾಕಿಡ್ತೀನಿ. ಆ್ಯಂಡ್ ಬ್ಲೌಸ್ನ ಒಂದು ಬ್ಯಾಗ್ ಏನಿರುತ್ತೆ, ಸ್ಯಾರೀಸ್ ಎಲ್ಲ ತಂದಿರ್ತೀವಲ್ಲ ಬ್ಯಾಗ್ನ, ಆ ಬ್ಯಾಗ್ ಒಳಗಡೆ ಈ ರೀತಿ ಫೋಲ್ಡ್ ಮಾಡಿ ಎಂಬ್ರಾಯ್ಡ್ರಿಂದೆ ಬೇರೆ, ವರ್ಕ್ ಬ್ಲೌಸ್ದೆ ಬೇರೆ, ಆ್ಯಂಡ್ ಪ್ಯಾಟರ್ನ್ ಸ್ಟಿಚ್ ಮಾಡಿಸಿರೋದು ಬೇರೆ, ಪ್ಲೈನ್ ಬ್ಲೌಸ್ಗಳನ್ನೇ ಬೇರೆ ಇಟ್ಬಿಡ್ತೀನಿ. ಅಂದರೆ ಅಕಾರ್ಡಿಂಗ್ ಟು ಸ್ಯಾರೀಸ್, ಸಿಲ್ಕ್ ಸ್ಯಾರಿ ಈ ರೀತಿದ್ದೆಲ್ಲ ಬೇರೆ ಬೇರೆ ಇಟ್ಕೊಂಡ್ಬಿಡ್ತೀನಿ ನಾನು, ಒಂದೇ ಕಡೆ ಇಡೋದಿಲ್ಲ. ಸೊ ಇದನ್ನು ಕೂಡ ಫೋಲ್ಡ್ ಮಾಡಿ ಹಾಗೆ ಇಡ್ತೀನಿ. ಸ್ಯಾರಿ ಜೊತೆ ಹ್ಯಾಂಗರ್ಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಐರನ್ ಏನು ಮಾಡಿರ್ತಾರಲ್ಲ ಸ್ಲೀವ್ ನೀಟಾಗಿ ಕೂರೋದಿಲ್ಲ.
ಐರನ್ ಎಲ್ಲ ಹೋದಂಗೆ ಅನಿಸುತ್ತೆ. ನಾವು ಐರನ್ ಮಾಡಿದಾಗ ಅಷ್ಟು ಪರ್ಫೆಕ್ಟಾಗಿ ಬರೋದಿಲ್ಲ ಅಲ್ಲ, ಅದರಿಂದ ಹಾಗೇನೂ ಮಾಡ್ತಿಲ್ಲ. ನಾವು ನೈಟ್ ಮದುವೆಗೆ ಹೋಗ್ತಿದ್ದಿದ್ದು. ನಾನು ಆ್ಯಂಡ್ ಪಾಪು ಮತ್ತು ರಿಲೇಟಿವ್ ಅವ್ರ ಪಾಪು ಜೊತೆಗೆ, ಅಂದರೆ ಅವರಿಬ್ರಿಗೂ ದಿನ ಜೊತೆ ಆಟ ಆಡ್ತಿರ್ತಾರಲ್ಲ, ಅದರಿಂದ ಇಬ್ಬರೂ ಕೂಡ ಕರ್ಕೊಂಡೋದ್ರೆ ಅಷ್ಟು ಹಠ ಮಾಡೋದಿಲ್ಲ ಅಂತ ಹೇಳಿ ಅವಳು ನಾನು ಇಬ್ಬರು ಕೂಡ ಬಂದ್ವಿ. ಬಿಕಾಸ್ ಇವನಿದ್ರೆ ಅವಳು ಅಳೋದಿಲ್ಲ, ಅವಳಿದ್ರೆ ಇವನು ಅಳೋದಿಲ್ಲ ಅನ್ನೋದು ಒಂದೇ ರೀಸನ್ನಿಂದ. ಆ್ಯಂಡ್ ತುರುವೇಕೆರೆ ಟೌನ್ನಲ್ಲಿ ಗಣೇಶನ ಜಾತ್ರೆಗೆ ಪ್ರಿಪ್ರೇಷನ್ ನಡೆಸ್ತಾ ಇದೆ. ಆ್ಯಂಡ್ ಅದರದ್ದು ಕೂಡ ಒಂದು ಕ್ಲಿಪ್ಪಿಂಗ್ ಕ್ಯಾಪ್ಚರ್ ಮಾಡಿಕೊಂಡೆ. ಸೊ ಇನ್ನೂ ತುಂಬ ದಿನ ಇದೆ ಹಬ್ಬಕ್ಕೆ, ಬಟ್ ಇವಾಗಿಂದನೇ ಶುರು ಮಾಡ್ಕೊಂಡಿದ್ದಾರೆಲ್ಲ. ಆ್ಯಂಡ್ ಮದುವೆಗೆ ಬಂದ್ವಿ. ಪಾಪು ಮತ್ತು ಇನ್ನೊಂದು ಪಾಪು ಇಬ್ಬರು ಕೂಡ ಆಟ ಆಡ್ತಾ ಇದ್ರಲ್ಲಿ. ಅವ್ರನ್ನ ಅಲ್ಲೇ ಬಿಟ್ಟು ನಾವು ಸ್ವಲ್ಪ ಹೊರಗಡೆ ಬಂದಿದ್ವಿ. ಆ್ಯಂಡ್ ಮತ್ತೆ ನಾನು ಬರೋಷ್ಟರಲ್ಲಿ ಆಗಲೇ ಹುಡುಕಾಡ್ತಿದ್ದ. ಅವ್ನಿಗೇನಂದರೆ ಎಲ್ಲಾದರೂ ಹೊರಗಡೆ ಕರ್ಕೊಂಡೋದ್ರೆ ಎಲ್ಲರೂ ಬಂದು ಕೈ ಚಾಚು ತೆತ್ಕೊಳ್ಳೋಕೆ ಬರೋದು, ಹೀಗೆಲ್ಲ ಮಾಡಿದ್ರೆ ಅವ್ನಿಗಿಷ್ಟ ಆಗೋದಿಲ್ಲ. ಹಿಂಸೆ ಅನಿಸುತ್ತೆ ಯಾರಾದರೂ ಹೊಸೊಬ್ರನ್ನ ನೋಡಿದಾಗ ಅವ್ರ ಹತ್ರ ಹೋಗೋದಕ್ಕೆಲ್ಲ. ಅದರಿಂದ ಸ್ವಲ್ಪ ಇರಿಟೇಟ್ ಆಗಿದ್ದ. ಆ್ಯಂಡ್ ನಾನು ಎತ್ಕೊಂಡ್ಮೇಲೆ ಸುಮ್ಮನೆ ಆದ. ನನಗೇನಂದರೆ ಅವ್ರು ಬೇಜಾರು ಮಾಡಿಕೊಂಡ್ರು ಪರವಾಗಿಲ್ಲ, ಅಂದರೆ ನನಗೆ ಪಾಪು ಮೂಡ್ ಹಾಳಾಗಬಾರ್ದು ಅಷ್ಟೇ. ಬಿಕಾಸ್ ಅವ್ನು ಒಂದು ಸಲ ಅಳೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇನ್ನು ನನ್ನ ಮದುವೆನಲ್ಲಿ ಇರೋದಕ್ಕೂ ಬಿಡೋಲ್ಲ, ಆ್ಯಂಡ್ ಇನ್ನು ಊಟ ಮಾಡೋದಕ್ಕೂ ಬಿಡೋಲ್ಲ, ಈ ರೀತಿ ಮಾಡ್ತಿರ್ತಾನೆ. ಅವ್ರಿಗೆ ಹಿಂಸೆ ಆಗೋದಕ್ಕಿಂತ ಅವ್ರಿಗೆ ಹೇಳಿಬಿಡ್ಬೋದಲ್ಲ, ಅವ್ನಿಗೆ ಹೀಗೆ ಹಿಂಸೆ ಆಗುತ್ತೆ ಎತ್ಕೋಬೇಡಿ ಅಂತ ಹೇಳಿದ್ರೆ ಮುಗೀತು. ಆ್ಯಂಡ್ ಊಟ ಮಾಡೋದಕ್ಕೆ ಅಂತ ಕರ್ಕೊಂಡು ಬಂದೆ. ಅವನಿಗೆ ಸ್ವೀಟ್ಸ್ ಎಲ್ಲ ಏನೂ ಇಷ್ಟ ಆಗೋದಿಲ್ಲ. ಮದುವೆನಲ್ಲಿ ದೋಸೆ ನೋಡಿಬಿಟ್ಟು ತಿನ್ಲಿಕ್ಕೆ ಬರ್ತಿದ್ದ. ಅದರಿಂದ ಸ್ವಲ್ಪ ಊಟ ತಿನ್ನಿಸಿ ಅಷ್ಟರಲ್ಲಾಗಲೇ ತುಂಬ ಟೈಮ್ ಆಗಿತ್ತು, 8:39 ಆಗಿತ್ತು. ಇಬ್ಬರಿಗೂ ಕೂಡ ನಿದ್ದೆ ಟೈಮ್ ಆಗಿರೋದ್ರಿಂದ ಇಬ್ಬರು ಅಳ್ತಿದ್ರು. ಅಂದರೆ ಅವ್ರಿಗೆ ಎತ್ಕೊಂಡಿರಬಾರ್ದು, ಕೆಳಗಡೆ ಬಿಟ್ಟರೆ ಆರಾಮಾಗಿರ್ತಾರೆ. ಆ್ಯಂಡ್ ನಾವು ಮದುವೆಯಿಂದ ಬರೋಷ್ಟರಲ್ಲಿ ಆಲ್ಮೋಸ್ಟ್ 10:30 ಆಗೋಗಿತ್ತು ನೈಟ್ನಲ್ಲಿ. ಇಬ್ಬರು ಕೂಡ ಮಲ್ಕೊಂಡಿದ್ರು. ಪಾಪುನು ಮಲ್ಕೊಂಡಿದ್ಲು ಸಿರಿ, ಆ್ಯಂಡ್ ನಮ್ಮ ಪಾಪುನು ಕೂಡ ಮಲ್ಕೊಂಡ. ಸೊ ಈ ಜ್ಯುವೆಲ್ರೀಸ್ ಎಲ್ಲ ಎತ್ತಿಟ್ಬಿಡೋಣ ಅಂತ ಹೇಳಿ ತಿಳಿದಿದೆ. ಬಿಕಾಸ್ ಅದು ಹಾಗೆ ವೇರ್ ಮಾಡಿದ್ರೆ ಲಿಂಕ್ಸ್ ಏನಿರುತ್ತೆಲ್ಲ ಕಟ್ ಆಗಿಬಿಡುತ್ತೆ. ಸೊ ಅದನ್ನೆಲ್ಲ ನಾನು ಎತ್ತಿಟ್ಬಿಡ್ತೀನಿ ಆವಾಗಲೇ. ಸೊ ಹೇರ್ ಬನ್ ಹಾಕಿ ಸ್ವಲ್ಪ ಬಟ್ಟೆಗಳಿದ್ವು, ಅದನ್ನೆಲ್ಲ ಎತ್ತಿಟ್ಬಿಟ್ಟು ಆಮೇಲೆ ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡ್ರೆ ಆಯಿತು ಅಂತ ಹೇಳಿ ಕೆಲಸ ಮಾಡ್ಕೊತಾ ಇದ್ದೀನಿ. ಸೊ ಮತ್ತು ಡ್ರೆಸ್ ಚೇಂಜ್ ಮಾಡಿ ಇದು ಒಂದು ಸ್ಯಾರಿನ ಎತ್ತಿಟ್ಬಿಡೋಣ ಹಾಗೆ ಅಂತ ಎತ್ತಿಟ್ಕೊಳ್ತಾ ಇದ್ದೀನಿ. ಆವಾಗಲೇ ಎತ್ತಿಟ್ರೆ ಅಷ್ಟು ಇದಾಗೋದಿಲ್ಲ. ಇನ್ನು ಸ್ವಲ್ಪ ಹೊತ್ತು ಆಚೆ ಒಣಗ್ಲಿಕ್ಕೆ ಹಾಕಿ ಆಮೇಲೆ ಎತ್ತಿಡ್ತಾ ಇದ್ದೀನಿ ಇದನ್ನು. ಇದು ನೆಕ್ಸ್ಟ್ ಡೇ ಮಾರ್ನಿಂಗ್. ಇದು ಸಿಲ್ಕ್ ಸ್ಯಾರೀಸ್ನೆಲ್ಲ ಕೈಯಲ್ಲಿ ತೊಳೆಯೋದಕ್ಕಾಗೋದಿಲ್ಲ ಅಲ್ಲ, ಸೊ ಅದರಿಂದ ಹೊರಗಡೆ ಹೊತ್ತು ಸ್ವಲ್ಪ ಒಣಗಾಕಿ ಆಮೇಲೆ ಅಕಸ್ಮಾತ್ ಏನಾದರೂ ಗಲೀಜು ಹಾಕಿದರೆ ಮಾತ್ರ ಡ್ರೈ ಕ್ಲೀನ್ ಮಾಡಿಸ್ತೀನಿ. ಸೊ ಬೆಳಗ್ಗೆನೇ ಇದನ್ನು ತಿನ್ನೋಣ ಅಂತ ಬಂದೆ. ಜೀರಾ ಮತ್ತು ಡ್ರೈ ಫ್ರೂಟ್ಸ್ ಎಲ್ಲ ನೆನೆಸಿದ್ದೆ ರಾತ್ರಿಯೇ. ಸೊ ಜೀರಾ ವಾಟರ್ ಕುಡಿದು ಒಂದು ಸ್ವಲ್ಪ ಡ್ರೈ ಫ್ರೂಟ್ಸ್ ತಿನ್ನೋಣ ಅಂತ ಅಂದ್ಕೊಂಡೆ. ಪಾಪು ಎದ್ದೇಳೋಷ್ಟರಲ್ಲಿ ತಿಂಡಿ ಕೂಡ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ರವೆ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ, ಬಿಕಾಸ್ ನನಗೂ ಈ ನಡುವೆ ಇಷ್ಟ ಆಗುತ್ತೆ ಆ್ಯಂಡ್ ಪಾಪು ಕೂಡ ತಿಂತಾನೆ ಅಂತ ಹೇಳಿ. ಇದು ಗೋಲ್ಡ್ ಜ್ಯುವೆಲ್ರಿ ಪಾಪುಗೆ ಅಂತ ತಂದಿದ್ದು ಅಂತ ಹೇಳಿದ್ನಲ್ಲ. ಇದನ್ನು ಹಾಕೋ ಇಂಟೆನ್ಷನ್ ಏನಂದರೆ, ನಾರ್ಮಲಾಗಿ ಎಲ್ಲರೂ ತಾಮ್ರದ ತಾಯ್ತ ಹಾಕ್ತಾರಲ್ಲ, ಇವಾಗ ಈ ರೀತಿ ಸಿಗುತ್ತೆ. ಸೊ ನಾವು ಶಾಪ್ನಲ್ಲಿ ನೋಡಿದ್ವಿ ಈ ಥರದನ್ನ. ಸೊ ಅವನಿಗೂ ತಗೊಳ್ಳೋಣ ಅಂತ ಹೇಳಿ ಮಾಡೋಕ್ಕೆ ಕೊಟ್ಟು ಬಂದಿದ್ವಿ. ಆವತ್ತೇನು ವೀಡಿಯೋ ಕ್ಯಾಪ್ಚರ್ ಮಾಡಲಿಕ್ಕೆ ಆಗಿರಲಿಲ್ಲ. ಸೊ ಇವತ್ತು ಮಾಡ್ತಾಯಿದ್ದೀನಿ. ಇದು ಆ್ಯಕ್ಚುಲಿ ನಮಗೆ 5.6 ಗ್ರಾಮ್ಸ್ ಆಯಿತು ಇದರಿಂದ. ಸೊ ಇದನ್ನು ಏನಕ್ಕೆ ಹಾಕೋದು ಅಂದರೆ, ನಾರ್ಮಲಾಗೆ ತಾಯ್ತಗಳನ್ನ ಹಾಕ್ತಾರಲ್ಲ ದೇವಸ್ಥಾನದಲ್ಲಿ, ಆ ಥರನ ಹಾಕೋಣ ಅಂತ ಅಂದ್ಕೊಂಡ್ವಿ. ಬಟ್ ಈ ಥರ ಹಾಕಿದ್ರೆ ನಾವು ಹೆಂಗೋ ಗೋಲ್ಡ್ ಚೈನ್ ಹಾಕಿದ್ರೆ ಏನಾಗುತ್ತೆ ಅಂದರೆ, ಅವನ್ನ ಕಟ್ಟಾದರೆ ಅಥವಾ ಬೀಳಿಸ್ಕೊಂಡ್ರೆ ಸುಮ್ಮನೆ ಅಷ್ಟು ದುಡ್ಡು ಕೊಟ್ಟು ಹಾಕಿರೋದು ವೇಸ್ಟ್ ಆಗುತ್ತೆ. ಸೊ ಆ ಚೈನ್ನ ಬಿಚ್ಚಿಟ್ಬಿಟ್ಟು ಈ ತಾಯ್ತ ಏನಿದೆ ಅಲ್ಲ ಅದನ್ನು ಹಾಕೋಣ ಅಂತ ಅಂದ್ಕೊಂಡ್ವಿ. ಸೊ ಮಾಡಿಸಿದ್ವಿ ಇದನ್ನ. ಇದಕ್ಕೆ ದೇವಸ್ಥಾನದಲ್ಲಿ ಕೊಟ್ಬಿಟ್ಟು ಪೂಜೆ ಮಾಡಿಸಿ ಆಮೇಲೆ ಕಟ್ಟೋಣ ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಇದೆಲ್ಲ ಸಪ್ರೇಟ್ ಸಿಗುತ್ತೆ. ಆ ಸೈಡಲ್ಲೇ ಏನು ಕಾಣ್ತಿದೆ ಪೀಸಸ್ ಮತ್ತು ತಾಯ್ತ ಎಲ್ಲ ಸಪ್ರೇಟ್. ಆ್ಯಂಡ್ ದಾರಾನ ನಾವು ಎಣಿತಾರೆ ಆಚಾರ್ಯ ಅಂತ ಹೇಳ್ತಾರಲ್ಲ, ಈ ಗುಂಡುಗಳು ಮತ್ತು ಪರ್ಲ್ ಹಾರ ಎಲ್ಲ ಮಾಡಿ ದಾರದ ಥರ ಎಣ್ಕೊಡ್ತಾರಲ್ಲ, ಗೊತ್ತಿರುತ್ತೆ ಅನಿಸುತ್ತೆ ನಿಮಗೆ. ರೂಬಿ ಬೀಡ್ಸ್ ಎಲ್ಲ ಎಣ್ಕೊಡ್ತಾರಲ್ಲ, ಅವ್ರ ಹತ್ರ ಮಾಡಿಸ್ಬೋದು, ಅದನ್ನು ಎಣ್ಕೊಡ್ತಾರೆ. ನಾವು ಈ ಗೋಲ್ಡನ್ನ ತೊಗೊಂಡೋಗಿ ಕೊಟ್ಟರೆ ಅವ್ರಿಗೆ, ಸೊ ಅವ್ರ ಹತ್ರ ಎಣಿಸ್ಕೊಂಡು ತೊಗೊಂಡು ಬಂದಿತ್ತು. ನಾನು ಹೇಳ್ದಂಗೆ ಪೂಜೆ ಮಾಡಿಸಿ ಆ್ಯಂಡ್ ಅದಕ್ಕೆ ಆ ಗೋಲ್ಡ್ ತಾಯ್ತ ಏನಿದೆಯಲ್ಲ ಅದನ್ನು ಬಿಚ್ಬೋದು. ಅದರೊಳಗಡೆ ಅವ್ರು ಏನೇನೋ ಹಾಕ್ತಾರೆ.
ಅದನ್ನೆಲ್ಲ ಹಾಕಿಸಿ ಪೂಜೆ ಮಾಡಿಸಿ ಪಾಪು ಕಟ್ಟಬೇಕು ಅಂತ ಅಂದ್ಕೊಂಡಿದ್ದೀವಿ. ಆ್ಯಂಡ್ ಎಷ್ಟು ದಿನವರೆಗೂ ಅಂದರೆ ಅವನು ಸ್ಕೂಲ್ಗೆ ಹೋಗೋವರೆಗೂ ಒಂದು ಫಸ್ಟ್ ಸ್ಟ್ಯಾಂಡರ್ಡ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಷ್ಟು ದಿನದವರೆಗೂ ಇರಲಿ ಅವ್ನ ಕತ್ನಲ್ಲಿ ಅಂತ ಹೇಳಿ ಇದನ್ನು ಮಾಡಿಸ್ಕೊಂಡಿದ್ದೀವಿ. ಕಟ್ಟಿದ ಮೇಲೆ ಯಾವ ರೀತಿ ಕಾಣುತ್ತೆ ಅಂತ ಹೇಳಿ ನಾನು ನಿಮಗೆ ತೋರಿಸ್ತೀನಿ ಹೇಗೆ ಕಾಣ್ತಿದ್ದ ಅಂತ ಹೇಳಿ. ಕಪ್ಪು ದಾರ ಹಾಕಿರೋದ್ರಿಂದ ದೃಷ್ಟಿ ಕೂಡ ಆಗೋದಿಲ್ಲ ಆ್ಯಂಡ್ ಗೋಲ್ಡ್ ಕೂಡ ಹಾಕ್ದಂಗಿರುತ್ತೆ. ಇದು ಡಿಸೈನ್ ಮಾಡಿಸಿಲ್ಲ, ನಾನು ಆ್ಯಕ್ಚುಲಿ ಡಿಸೈನ್ ಹೇಳಿದ್ದಿದ್ದು, ಬಟ್ ಅವರು ಪ್ಲೇನ್ ತಾಯ್ತ ಮಾಡಿದ್ದಾರೆ ಬಿಕಾಸ್ ಅದು ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳಿ. ಸೊ ಅದಾದಮೇಲೆ ಸ್ವಲ್ಪ ಸಾಂಬಾರು ಮಾಡ್ಕೊಂಡಿದ್ದೆ. ಸಾಂಬಾರೆಲ್ಲ ಮಾಡಿದ್ದಾದಮೇಲೆ ನನಗೆ ತೊಗರಿ ಕಾಳೇನಿದೆ, ನನಗೆ ಸ್ವಲ್ಪ ಹಾಗೆ ತಿನ್ಲಿಕ್ಕೆ ಇಷ್ಟ ಇದನ್ನು. ಸೊ ತಿನ್ನೋಣ ಅಂತ ಹೇಳಿ ಒಂದು ಬೌಲ್ಗೆ ಹಾಕ್ಕೊಂಡು ಪಾಪುಗೂ ಒಂದೊಂದು ಕಾಳನ್ನ ಸ್ವಲ್ಪ ಹಿಸುಕ್ದಂಗೆ ಮಾಡಿ ಕೊಡ್ತಿದ್ದೆ. ಅದಾದಮೇಲೆ ನನಗೆ ಊಟ ಮಾಡೋದಕ್ಕಿಂತ ಈ ರೀತಿ ಏನಾದರೂ ತಿನ್ನೋದಾಗಲಿ ಮತ್ತು ಫ್ರೂಟ್ಸ್ ತಿನ್ನೋದಿಷ್ಟ. ಹಾಗೆ ಅಡುಗೆ ಮಾಡಿಕೊಂಡು ಒಂದು ಆರೆಂಜನ್ನ ತೊಗೊಂಡೆ. ಪಾಪುಗೆ ಬೇರೆ ಆರೆಂಜ್ ಕೊಡ್ತೀನಿ. ನಾರ್ಮಲಾಗಿ ಸಿಗೋ ಆರೆಂಜನ್ನ ನಾವು ತಿಂತೀವಿ, ಪಾಪುಗೆ ಬೇರೆ ಸಿಗುತ್ತೆ, ಅದು ತೊಗೊಂಡು ಬಂದು ಕೊಡ್ತೀನಿ ಪಾಪುಗೆ. ಸೊ ನಮ್ಮ ಮನೇಲಿ ಪ್ಯೂರ್ ಕೊಕೊನಟ್ ಆಯಿಲ್ ಯೂಸ್ ಮಾಡೋದ್ರಿಂದ ಕೋಲ್ಡ್ಗೆ ಏನಾಗಿದೆ ಅಂದರೆ ಎಲ್ಲ ಗಟ್ಟಿಯಾಗೋಗಿದೆ. ಕ್ಯಾನಿಂದ ತೊಗೊಳೋದು ಕಷ್ಟ ಆಗುತ್ತೆ ಅದನ್ನ. ಸೊ ಬಿಸಿಲಿದ್ದಾಗ ಹೊರಗಡೆ ಇಟ್ಟು ಅದನ್ನು ಒಂದು ಈ ರೀತಿ ಜಾರ್ಗೆ ಅಥವಾ ಎಂತಕ್ಕಾದ್ರೂ ಹಾಕ್ಕೊತೀನಿ, ಸ್ಪೂನಲ್ಲಿ ಎತ್ಕೊಳ್ಳೋ ಥರ. ಬಾಟಲ್ಗಳಿಗೆ ಹಾಕಿದ್ರೆ ಏನಾಗುತ್ತೆ ಅಂದರೆ ಕೋಲ್ಡ್ ಇರೋದ್ರಿಂದ ತೆಗಿಯೋದಕ್ಕಾಗಲ್ಲ ನಮಗೆ ಬೇಕಾದಾಗ. ಮತ್ತು ಕಿಚನೆಲ್ಲ ಸ್ವಲ್ಪ ಕ್ಲೀನ್ ಮಾಡ್ಕೊಳ್ಬೇಕು ತಿಂಡಿ ಮಾಡಿದ್ದೆಲ್ಲ ಆದಮೇಲೆ. ಅಷ್ಟೇ, ಇನ್ನೇನು. ಆ್ಯಂಡ್ ಕ್ಲೀನ್ ಮಾಡಿದ್ದೆಲ್ಲ ಆದಮೇಲೆ ಸ್ವಲ್ಪ ಮೊಟ್ಟೆ ಬೇಯಲಿಕ್ಕೆ ಇಟ್ಟಿದ್ದೀನಿ. ಅದನ್ನೆಲ್ಲ ಸಿಪ್ಪೆ ತೆಗೆದಿಟ್ಕೊಳ್ಬೇಕು ಬಿಕಾಸ್ ಊಟದ ಜೊತೆಗೆ ಮೊಟ್ಟೆ ಇರಲಿ ಅಂತ ಹೇಳಿ ಬೇಯಿಸ್ತಿದ್ದೆ. ಮಧ್ಯಾಹ್ನ ಊಟಕ್ಕೆ ಬೇಯಿಸಿದ್ದು ನಾನು. ಬಟ್ ಪಾಪು ಇವಾಗ ಅವನಿಗೆ ಬೆಳಿಗ್ಗೆ ಹೊತ್ತು ಮೊಟ್ಟೆ ಕೊಡ್ತೀನಲ್ಲ, ಅದರಿಂದ ಅವನಿಗೆ ಒಂದು ಕೊಟ್ಬಿಟ್ಟು ಇನ್ನು ಮಿಕ್ಕಿದ್ನೆಲ್ಲ ಬೇಯಿಸಿ ಇನ್ನು ಸ್ವಲ್ಪ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಅದನ್ನೆಲ್ಲ ಸ್ಲೈಸ್ ಒಂದು ಸ್ವಲ್ಪ ಮೇಲೆ ಕಟ್ ಮಾಡ್ದಂಗೆ ಮಾಡ್ಕೊಳ್ತೀನಿ ಬಿಕಾಸ್ ಆಯಿಲ್ ಮತ್ತು ಮಸಾಲನಲ್ಲಿ ಫ್ರೈ ಮಾಡಿದಾಗ ಒಳಗಡೆ ಇರೋದು ಕೂಡ ಟೇಸ್ಟ್ ಅಬ್ಸರ್ವ್ ಮಾಡುತ್ತೆ, ಅಂದರೆ ಟೇಸ್ಟ್ ಹಿಡಿಯುತ್ತೆ ಅದಕ್ಕೂ. ಅದರಿಂದ ಈ ರೀತಿ ಮೇಲೊಂದು ಸ್ವಲ್ಪ ಕಟ್ಸ್ ಮಾಡ್ದಂಗೆ ಮಾಡಿಬಿಟ್ಟು ಅದನ್ನು ಎಣ್ಣೆಲಿ ಹುರಿದು ಆಮೇಲೆ ಅಕ್ಕಿ ಮತ್ತು ನೀರೆಲ್ಲ ಮಳ್ಳಬೇಕಾದ್ರೆ ಅದ್ರ ಜೊತೆಗೆ ಈ ಎಗ್ಸ್ ಏನಿರುತ್ತಲ್ಲ ಎಣ್ಣೆಲಿ ಫ್ರೈ ಮಾಡಿರೋದು ಅದನ್ನು ಹಾಕ್ಕೊಳ್ತೀನಿ. ನಾರ್ಮಲಾಗಿ ಎಲ್ಲರೂ ಹೇಗೆ ಮಾಡ್ತಾರೋ ಅದೇ ರೀತಿ ಎಗ್ ಬಿರಿಯಾನಿ ಮಾಡೋದು ನಾನು. ಪಾಪುಗೆ ಮನೇಲಿ ಬೇಯಿಸಿರೋ ಮೊಟ್ಟೆನೇ ಕೊಡ್ತೀನಿ, ಅಂದರೆ ಮನೇಲಿ ಬೇಯಿಸಿರೋದಕ್ಕಿಂತ ಮನೆಯಲ್ಲಿ ಬೆಳೆದಿರೋದಂದರೆ ನಮ್ಮದೇ ಕೋಳಿಗಳಿದೆ ತೋಟದ ಮನೆಯಲ್ಲಿ, ಅಲ್ಲಿಂದ ತರೋ ಮೊಟ್ಟೆಗಳನ್ನ ಪಾಪುಗೆ ಕೊಡ್ತೀವಿ. ಆ್ಯಂಡ್ ನಮಗೆ ಬೇಕಿದ್ದರೆ ಶಾಪ್ನಲ್ಲಿ ತಂದ್ಕೊಳ್ತೀವಿ. ಸೊ ಅವನಿಗೆ ಯಾವ ರೀತಿ ಕೊಡ್ತೀನಿ ಅಂದರೆ ಮೊಟ್ಟೆ ಬಾಯ್ಲ್ಡೇನೆ, ಅವ್ನು ಬೇರೆ ರೀತಿ ಇದೆಲ್ಲ ತಿನ್ನಲ್ಲ, ಅಂದರೆ ಆಮ್ಲೆಟ್ ಮಾಡಿದ್ದಾಗಲಿ ಅಥವಾ ಸ್ಕ್ರಾಂಬಲ್ಡ್ ಎಗ್ ಮಾಡ್ತೀವಲ್ಲ ಅದೆಲ್ಲ ತಿನ್ನೋದಿಲ್ಲ ಅವನು, ಅದರಿಂದ ಹೀಗೆ ಕೊಡ್ತೀನಿ. ಸೊ ನಿಮಗೆ ವ್ಲಾಗ್ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಆ್ಯಂಡ್ ಹೊಸ್ದಾಗಿ ನೋಡ್ತಿರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.